ಶ್ರೀಮತಿಯವರ ಕನಸು ಇವತ್ತು ನನಸಾದಂಥ ದಿನ. ಅವರು ಏನೂ ಕೇಳಿಲ್ಲ ಜೀವನದಲ್ಲಿ, ಯಾವ ಬಂಗಾರ ಕೇಳಿಲ್ಲ, ಯಾವ ಇದನ್ನು ಕೇಳಿಲ್ಲ. ಅದರ ಜೊತೆಯಲ್ಲಿ ಈಗ ಎಲ್ಲ ಅತಿಥಿಗಳು ಈ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ನಮ್ಮ ಹಿರಿಯರು ಎಲ್ಲರಿಗೂ ನಮಸ್ಕರಿಸುತ್ತಾ, ಪತ್ರಿಜಿ ಸರ್ ಅವರಿಗೆ ಪಾದಾರವಿಂದದಲ್ಲಿ ನಮಿಸುತ್ತಾ, ಪತ್ರಿ ಮೇಡಮ್ ಅವರು ಪಾದಾರವಿಂದದಲ್ಲಿ ನಮಿಸುತ್ತಾ, ನನ್ನ ಮೊದಲನೇ ಗುರು ಆದಂಥ ನನ್ನ ಶ್ರೀಮತಿ ಅವರಿಗೂ ಕೂಡ ನಮಸ್ಕಾರ ಮಾಡುತ್ತಾ, ಧ್ಯಾನ ಬಂಧುಗಳಿಗೆ ಎಲ್ಲರಿಗೆ, ಹಿರಿಯರಿಗೂ ಕಿರಿಯರಿಗೂ ಎಲ್ಲರಿಗೂ ಅಕ್ಕ ತಂಗಿಯರಿಗೂ ನಮಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೀವನದಲ್ಲಿ ನಾವು ಏನು ಕೊಟ್ಟಿದ್ದೀವಿ ಈ ಒಂದು ವಿಶ್ವಕ್ಕೆ ಅನ್ನೋದೇ ಮೊದಲನೇ ಪ್ರಶ್ನೆ ಬರ್ತದೆ ನಮಗೆ. ನಮ್ಮ ತಿಳುವಳಿಕೆ ಬಂದ ಮೇಲೆ ಆ ಒಂದು ಪ್ರಶ್ನೆ ಭಾಳ ಕಾಡ್ತಾ ಇತ್ತು. ಈ ಒಂದು ಪ್ರಶ್ನೆಗೆ ಉತ್ತರ ಇವತ್ತ ರಿಸಲ್ಟ್ ಬಂತು. 100ಕ್ಕೆ 100 ಮಾರ್ಕ್ಸ್. ನಾನು ಈಗಲೂ ಭಾಳ ಮಂದಿಗೆ ಹೇಳ್ತಾ ಇದ್ದೀನಿ, ಏನು ರೀ ಕೋಟ್ಯಾಂತರ ರೂಪಾಯಿ ಗಳಿಸ್ತಾ ಇದ್ದೀರಿ, ಕೇಜ್ಗಟ್ಟಲೆ ಬಂಗಾರ, ಎಲ್ಲಿ ತನಕ ಕಾಣ್ತದೆ ಅಲ್ಲಿ ತನಕ ಭೂಮಿ, ಮಕ್ಕಳು, ಸಂಪತ್ತು, ಸಡಗರ ಸಾಕಷ್ಟು ಇದೆ. ಆದರೆ ನೀವೇನು ಒಯ್ಯೋದು, ಇಲ್ಲಿಂದ ಒಯ್ಯೋದನ್ನು ಮಾಡ್ತಾ ಇದ್ದೀರಾ ಏನಾದರೂ? ಇವೇನು ಹೇಳಿದೀವಲ್ಲ ಅವು ನಮ್ಮಿಂದ ಬರಲ್ಲ. ಅದಕ್ಕೆ ದಯಮಾಡಿ ನಿಮ್ಮ ಆತ್ಮ ಉನ್ನತಿ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಒಂದು ಪಿರಮಿಡ್ ಅಂತಕ್ಕಂಥದ್ದನ್ನು ನಮ್ಮ ಊರಲ್ಲಿ 10 ಪಿರಮಿಡ್ಗಳು ತಲೆ ಎತ್ತಿ ನಿಂತಿದ್ದಾವೆ. ಇವತ್ತಿನ ದಿನ ಈ ಒಂದು ನೂತನ ಪಿರಮಿಡ್ ಬನ್ನಿ ಅಂತೇಳಿ ಎಲ್ಲರಿಗೆ ಸ್ವಾಗತ ಮಾಡಿದ್ದಕ್ಕಾಗಿ ಎಲ್ಲರೂ ಇವತ್ತು ನಿಜವಾಗ್ಲೂ ಅವರು ರಾಮ ಜನ್ಮ, ಇವತ್ತು ರಾಮದೇವರ ಒಂದು ಇದರಲ್ಲಿ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲಿ ಈ ಒಂದು ಪಿರಮಿಡನ್ನು ನಾವು ಈ ಲೋಕಾರ್ಪಣೆ ಮಾಡ್ತಕ್ಕಂಥದ್ದನ್ನು ಅಂದರೆ ಎಷ್ಟು ಕೋಟಿ ಕೊಟ್ಟರೆ ಈ ಸಮಯ ಯಾರಿಗೆ ಸಿಗ್ತದೆ ಹೇಳಿ ನೋಡೋಣ. ಯಾರಾದರೂ ಮಾಡಲಿಕ್ಕೆ ಸಾಧ್ಯ ಇದೆನಾ? ಅಂಥದ್ದು ಇವತ್ತು ನಮ್ಮ ಶ್ರೀಮತಿಯವರು ನನ್ನ ಬೆನ್ನಿಗೆ ಎಗಲಾಗಿ ಬೆನ್ನಿಗೆ ನಿಂತು ನಮ್ಮ ಶ್ರೀಮತಿಯವರು ಮತ್ತು ನಮ್ಮ ಅತ್ತೆಯವರು, ನಮ್ಮ ಅಳಿಯಂದ್ರು ಶಂಕರ್ ಮತ್ತು ನಮ್ಮ ಲಕ್ಷ್ಮಿ ಅವರು ಎಲ್ಲರೂ ಇವತ್ತು ಅವರ ತವ್ರ ಮನೆ ಕಡೆಯಿಂದ ನನಗೆ, ಹಾಗೂ ನನ್ನ ಅಣ್ಣ ತಮ್ಮಂದಿರು ಶ್ರೀನಿವಾಸ್ ಮತ್ತು ರಂಗನಾಥ್ ಅಂತ ಇವತ್ತಿನ ದಿನದಲ್ಲಿ ನೆನೆಸ್ಕೋಬೇಕಾಗ್ತದೆ. ಅವರು ಆಮೇಲೆ ನಮ್ಮ ಚಿಕ್ಕಪ್ಪನ ಮಕ್ಕಳಾಗಿರ್ತಕ್ಕಂಥವ್ರು, ನಮ್ಮ ಅಕ್ಕನವರು ಪದ್ಮಾಕ್ಕನವರು, ನಮ್ಮ ಪಂಪಾಪತಿ, ನಮ್ಮ ರಾಮಕೃಷ್ಣ ಅವರು ಇದಾದರು, ಆಮೇಲೆ ನಮ್ಮ ಕನಕಪ್ಪ ಅವರು ಕೂಡ ಕಾಲ ಆದರು. ಆಮೇಲೆ ಇವತ್ತು ಇರ್ತಕ್ಕಂಥ ಇನ್ನೂ ಇಬ್ಬರು ಸಿದ್ದೇಶ್ವರ ಹಾಗೂ ಚಂದ್ರಪ್ಪ ಮತ್ತು ಆಮೇಲೆ ನಮ್ಮ ಇನ್ನಿತರ ಎಲ್ಲ ಒಗ್ಗ ಬಂಧುಗಳು ನನಗೆ ಸಹಕಾರ ನೀಡಿದ್ದಾರೆ. ಯಾಕಂದರೆ ನಾನು ಇಷ್ಟೆಲ್ಲ ಮಾಡಬೇಕಾದ್ರೆ ಇವರೆಲ್ಲರ ಸಹಕಾರನೇ ನನಗೆ ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಾನು ಏನಾದರೂ ಕೆಲಸ ಮಾಡೋ ಹೊತ್ನಾಗ ನನಗಿಲ್ಲಿ ಅಡಚಣೆ ಬರದಂತೆ ಅವರು ನಮ್ಮನ್ನು ಕಾಪಾಡಿದ್ದಾರೆ. ಇಷ್ಟು ಜನರು ನನಗೆ ಸುಮಾರಾಗಿ ಈಗ 3ನೇ ವರ್ಷ ನಾನು ಮಾಡ್ತಾ ಇರೋದು. ನಾನು ಇವಾಗ ನಿವೃತ್ತಿ ಹೊಂದಿ 8 ತಿಂಗಳಾದ್ರೂ ಆಚೆ ಹಿಂದ್ಗಡೆ ನಾನು 4 ತಿಂಗಳ ಸುಮಾರಾಗಿ 1 ವರ್ಷ ನಾನು ಇದೇ ಮನೆಯಲ್ಲಿ ವಾಸ ಮಾಡ್ಕೊತ ಕಟ್ಟಿಸ್ಲಿಕ್ಕೆ ಇವರೆಲ್ಲರೂ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದುಡ್ಡಿದ್ರೆ ಮಾತ್ರ ಸಾಲದು ಸರ್ ಈ ಕೆಲಸ ಮಾಡಲಿಕ್ಕೆ, ದುಡ್ಡಿದ್ರೆ ಮಾತ್ರ ಸಾಲದು ಅನ್ನೋದನ್ನು ನನ್ನ ಅನುಭವಕ್ಕೆ ಬಂದಿದೆ. ನಮ್ಮ ಬೆನ್ನಿಂದ ಇಷ್ಟೂ ಜನ ಮತ್ತು ಕಾಣದ ಒಂದು ಕೈಗಳು ಸಾಕಷ್ಟಿದ್ದಾವೆ. ಆಮೇಲೆ ಈ ಪಿರಮಿಡ್ ಓಪನಿಂಗ್ ಇವತ್ತೇನು ನಮ್ಮ ಸೂರಿಬಾಬು ಸರು ಮತ್ತು ನಮ್ಮ ಕಾಳಪ್ಪ ಸರು ಮತ್ತು ಇನ್ನಿತರ ನಮ್ಮ ಎಲ್ಲ ಇವರು ಬಂದಿದ್ದರು. ಇವತ್ತಿನ ದಿನ ಈ ಪಿರಮಿಡ್ಗೂ ಈ ಮನೆಗೂ ಆ ಮುಂದೆ ಬರ್ತಕ್ಕಂಥ ಜಾಗ 80x80 ಏನು ಜಾಗ ಇದೆಯಲ್ಲ, ಸೂರಿಬಾಬು ಸರು ಮತ್ತು ನಮ್ಮ ಯಮನೂರಪ್ಪರು ಮತ್ತು ಗೌಡ್ರು, ಮಹೇಂದ್ರ ಗೌಡ್ರು ಇವರು ಬಂದು ಅದನ್ನು ತೊಗೋಬೇಕು ನೀವು ಅಂತ ಹೇಳಿದರು. ನನಗೆ ಭಾಳ ಆಶ್ಚರ್ಯ ಆಯ್ತು. ನಾನು ಕೋಟಿಗಟ್ಟಲೆ ಸಾಲ ಮಾಡ್ಕೊಂಡು ಇದನ್ನು ಕಟ್ಟಾಕತ್ತೀನಿ, ಎಲ್ಲಿಂದ ತೊಗೊಳ್ಳಪ್ಪ, ನನಗೇನು ಆಸ್ತಿ ಅದ, ಭೂಮಿ ಅದ, ಏನಾದ, ನಮಗೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಆಶ್ಚರ್ಯ ಆಯಿತು. ಮೊದಲ ನಮ್ಮ ಮನೆ ಕಟ್ಟಬೇಕಂತ ತೊಗೊಂಡಿರ್ತಕ್ಕಂಥ ಮನಿನ ಅದು ಪ್ಲಾಟನ್ನು ಸೇಲ್ ಮಾಡಿದೆ. ಅಲ್ಲಿಂದ ಬಂದಂಥ ದುಡ್ಡಿನಲ್ಲಿ ಮತ್ತು ನನ್ನ ಡಾಕ್ಟ್ರ್ ಅವಿನಾಶ್ ಧೈರ್ಯ ಕೊಟ್ಟರು, ಅಪ್ಪಾಸಿ ನೀನು ಮಾಡು, ನಾ ಇದ್ದೀನಿ. ನಿಜವಾಗ್ಲೂ ಇವತ್ತು ಅಂಥ ಮಗನ ಪಡೆದಿದ್ದಕ್ಕೆ ನಿಜವಾಗ್ಲೂ ಆತಗೆ ಎಷ್ಟು ಧನ್ಯ ಹೇಳಿದ್ರು ಕಡಿಮೆ. ನಮ್ಮ ಅಪ್ಪಾಜಿನ ನಮ್ಮ ತಂದೆ ಹುಟ್ಟಿ ಬಂದಿದ್ದು, ಇಲ್ಲಾಂದರೆ ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಇಷ್ಟೆಲ್ಲ ಇದೆ. ನಿಜವಾಗ್ಲೂ ಸಂತೋಷದ ನನಗೆ ಇಷ್ಟೊಂದು. ಈಗಲೂ ಅಪ್ಪಾಜಿ 1-2 ಲಕ್ಷ ಬೇಕು, ತಗೋ ಅಪ್ಪಾಜಿ, ಯಾರಿಗೆ ಹಾಕ್ಬೇಕು ಕೊಡಿ ಅಪ್ಪಾಜಿ,
2 ಲಕ್ಷ ಬೇಕು, 5 ಲಕ್ಷ ಬೇಕು, ಹಂಗೆ ತಗೋ ವಾಪಸ್ಸಿ. ಯಾವ ಮಕ್ಕಳು ಹಿಂಗೆ ಕೊಡ್ತಾರೆ? ನಿಜವಾಗ್ಲೂ ನನಗೆ ನಮ್ಮ ವೆಂಕೋಬ, ನಮ್ಮ ತಂದೆ ವೆಂಕೋಬನೇ ಹುಟ್ಟಿ ಬಂದಿದ್ದಾನೆ. ನಿಜವಾಗ್ಲೂ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಾ ಇದೆ. ನಮ್ಮ ತಂದೆ ನೆನೆಸ್ಕೊಟ್ರು. ಮೇಲತ್ತು ನಮ್ಮ ಮಾವನವರು ದೊಡ್ಡಪ್ಪ ಅಂತ, ಅವರು ದೇವರು ಅಂತ ಒಂದು ಮಗಳು ನನಗೆ ಇವತ್ತು ಒಗ್ಗಮನೆತನಕ್ಕೆ ಕೊಟ್ಟಿದ್ದಕ್ಕೆ ಈ ಒಂದು ಸಾಧನೆ, ಈ ಒಂದು ಲೋಕಾರ್ಪಣೆ ಮಾಡಲಿಕ್ಕೆ ಸಾಧನೆ. ಎಷ್ಟು ದುಡ್ಡಿದ್ರೂ ಏನೂ ಮಾಡೋಕ್ಕಾಗಲ್ಲ, ಆದರೆ ಜನರ ಇದು ಬೇಕು. ಆಮೇಲೆ ನಮಗೆ ಮೇಲಾಗಿ ಜೊತೆಗೆ ನಿಂತು ಈ ಸಿವಿಲ್ ವರ್ಕಿಗೆ ಶ್ರೀಧರ್ ಗೌಡ್ರು ಅಂತೇಳಿ ನಮ್ಮ ಧ್ಯಾನಿಗಳು ಆಗಾಗ ಬಂದು ಕೋಲು ಮಿಂಚಿನಂತೆ ಮಿಂಚಿ ಅದಕ್ಕೆಲ್ಲ ಗೈಡ್ಲೈನ್ಸ್ ಕೊಡ್ತಾಯಿದ್ರು, ತಿದ್ದುಪಡಿ ಮಾಡ್ಕೊತ. ಆಮೇಲೆ ನಮ್ಮ ವರ್ಕರ್ಸ್ ಇದರ ಬೈರೇಶ್ ಅಂತ ಹೇಳ್ಬಿಟ್ಟು ಸಿವಿಲ್ ವರ್ಕ್ ಮಾಡಿದವರು, ಅವ್ರಿಗೂ ನೆನೆಸ್ಬೇಕು. ಬಡಿಗೇರು ವೀರೇಶ್ ಅವ್ರಿಗೆ ನೆನೆಸ್ಬೇಕು. ಕರೆಂಟ್ ಮಾಡಿರ್ತಕ್ಕಂಥ ನಮ್ಮ ರಮೇಶ್ ಅವ್ರಿಗೆ ನೆನೆಸ್ಬೇಕು. ಇಲ್ಲಿ ಪ್ಲಂಬರ್ ಆಗಿರ್ತಕ್ಕಂಥ ಅಫ್ರೋಜ್ ಅಂತಕ್ಕಂಥ ವ್ಯಕ್ತಿ, ನಾನು ಎಂದೂ ಕಾಣಂಗಿಲ್ಲರ ಅಂಥ ವ್ಯಕ್ತಿನ ನಾನು ಎಂದೂ ಕಾಣಲ್ಲ. ಈ ವರ್ಕ್ನಲ್ಲಿ ನಾನು ತಂದು ಸಾಮಾನು ಹೋಗಿದ್ರೆ ರಾತ್ರಿಯಾಗಲಿ ಕಲ್ತು ಮಾಡಿಬಿಟ್ಟಿರ್ತಾನೆ ಅಂತ ಕೆಲಸನ. ಯಾವಾಗ ಏನು ನಳ ಕುಂದಿರ್ಸ್ತಾನೆ ಗೊತ್ತಿಲ್ಲ, ಯಾವ ಪೈಪ್ ಹಾಕ್ತಾನೆ ಗೊತ್ತಿಲ್ಲ, ಏನು ಕನೆಕ್ಷನ್ ಕೊಡ್ತಾನೆ ಗೊತ್ತಿಲ್ಲ. ಆತನ ನಿಜವಾಗ್ಲೂ ನಮ್ಮ ಮಹೇಂದ್ರ ಗೌಡ್ರು ಆತನ ಪರಿಚಯ ಮಾಡಿಕೊಟ್ರು ನನಗೆ. ಆ ಮಹೇಂದ್ರ ಗೌಡ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ನಾನು ಕಡಿಮೆನೇ ಈ ಒಂದು ಸಂದರ್ಭದಲ್ಲಿ. ಆಮೇಲೆ ನಮ್ಮ ಟೈಲ್ಸ್ ವರ್ಕರ್ ಆಗಿರ್ತಕ್ಕಂಥ ಭೀಮಾಶಂಕರ್, ರಾಜಸ್ಥಾನ್ ವರ್ಕರ್ಸ್ ಅವರು, ನಿಜವಾಗ್ಲೂ ಅವರು ರಾಜಸ್ಥಾನ UP ಏನು ವರ್ಕರ್ಸ್ ರೀ ಅವರು. 7 ಗಂಟೆ 8 ಗಂಟೆಗೆ ಅಂದರೆ 8 ಗಂಟೆಗೆ ಇಲ್ಲಿ ಇರಬೇಕು. ನಮ್ಮ ಕರ್ನಾಟಕದವ್ರು ನೋಡಿ ಕಲಿಬೇಕು ಆ ಒಂದು ಇದನ್ನು. ಹಿರಿಯರಿಗೆ ಬರಬೇಕು, ದಯಮಾಡಿ ಹಿರಿಯರ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಮಹೇಂದ್ರ ಗೌಡ್ರೆ ಸರ್ನ ಮೇಲೆ ಕರ್ಕೊಂಬರ್ರಿ ದಯಮಾಡಿ. ನಿಜವಾಗ್ಲೂ ಈ ಒಂದು ವೇದಿಕೆ ಮೇಲೆ ನನಗೆ 2 ಮಾತಾಡಲಿಕ್ಕೆ, ನನ್ನ ಅನಿಸಿಕೆಗಳನ್ನು ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ವಂದಿಸ್ತಾ, ಹಾಗೂ ಧ್ಯಾನ ಬಂಧುಗಳಿಗೆ ಎಲ್ಲರಿಗೂ ವಂದಿಸ್ತಾ, PMC ಚಾನಲ್ ಅವರಿಗೆ, ರಾಮು ಸರ್ ಅವರಿಗೆ, ನಮ್ಮ ಇಲ್ಲಿ ಕ್ಯಾಮ್ರಾಮ್ಯಾನ್ ಅವರಿಗೆ ಎಲ್ಲರಿಗೂ ವಂದಿಸ್ತಾ, ನನ್ನ ಹಿಂದ ಕಾಣದ ಕೈಗಳು ನನ್ನ ಸಾಕಾರವಾಗಿ ನಿಂತಿರ್ತಕ್ಕಂಥ ಎಲ್ಲರಿಗೂ ವಂದಿಸ್ತಾ ನನ್ನ 1-2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.